ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ಬಂದಿದ್ದೀನಿ. ಇದು ಬಂದು ಜಾಬ್ ಗೆದರ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ ನ ಮಾಡ್ತಾ ಇರುವಂತದ್ದು. ಡೇಟಾ ಎಂಟ್ರಿ ಪೋಸ್ಟ್ಗೆ ಅಂದ್ರೆ ರೋಲ್ಗೆ ಇಲ್ಲಿ ಹೈಯರಿಂಗ್ ನ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಯಾವುದೇ ರೀತಿಯಾದಂತ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ ಇಲ್ಲಿ ನಿಮ್ಗೆ ಇರೋದಿಲ್ಲ. ಫುಲ್ ಟೈಮ್ಗೆ ಇಲ್ಲಿ ಹೈಯರಿಂಗ್ ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಓಕೆನಾ? ನೀವೇನಾದ್ರೂ ಫ್ರೆಶರ್ ಆಗಿದ್ದೀನಿ ಅಥವಾ ನಾನು ಎಕ್ಸ್ಪೀರಿಯನ್ಸ್ಡ್ ಇದೆ ಅಂದ್ರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಜಸ್ಟ್ 10th ಪಾಸ್ ಆಗಿದ್ದೀನಿ ಅಥವಾ ನಾನು 12th ಪಾಸ್ ಆಗಿದ್ದೀನಿ ಅಂದ್ರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ಮ ಕೆಲಸ ಏನಿರುತ್ತೆ ಅಂದ್ರೆ ವೋಟರ್ ಐಡಿಗೆ ಅಪ್ಲೈ ಮಾಡಿರ್ತಾರೆ ಅಲ್ವಾ, ಅವರ ಇನ್ಫಾರ್ಮೇಶನ್ಸ್ ನ ನಿಮ್ಗೆ ಕಂಪ್ನಿ ಕಡೆಯಿಂದ ಕಳಿಸ್ಕೊಟ್ಟಿರ್ತಾರೆ. ಅದ ಡೇಟಾಗಳನ್ನ ನೀವು ಎಂಟ್ರಿ ಮಾಡಿ ವಾಪಸ್ಸು ಕಂಪ್ನಿಗೆ ಕಳಿಸ್ಕೊಡೋ ಅಂಥದ್ದು ನಿಮ್ಮ ಕೆಲಸ ಇರುತ್ತೆ. ಸೊ ಸಿಂಪಲ್ ಆಗಿರುವಂತ ಟಾಸ್ಕ್, ಯಾವ್ದೇ ರೀತಿ ರಿಸರ್ಚ್ ಮಾಡೋ ಆಗಿರಲ್ಲ, ಸ್ಟ್ರೆಸ್ ಇರೋದಿಲ್ಲ, ಏನೂ ಇಲ್ಲ. ಜಸ್ಟ್ ಕಂಪ್ನಿ ಕೊಡುವಂತ ಇನ್ಫಾರ್ಮೇಶನ್ ನ ನೀವು ಡೇಟಾ ಎಂಟ್ರಿ ಮಾಡಿ ಅವ್ರು ಹೇಳಿರುವಂತ ವೆಬ್ಸೈಟ್ಗಳು ಅಂದ್ರೆ ಗೂಗಲ್ ಅಲ್ಲ, ವರ್ಡ್, ಎಕ್ಸೆಲ್ ಈ ರೀತಿಯಾದಂತ ಸಾಫ್ಟ್ವೇರ್ಸ್ ಗಳನ್ನ ಅವ್ರು ಹೇಳ್ತಾರೆ. ಅದರಲ್ಲಿ ಎಂಟ್ರಿ ಮಾಡಿ ನೀವು ಅವ್ರಿಗೆ ವಾಪಸ್ ಕೊಡುವಂತದ್ದು ಇರುತ್ತೆ. ಇಲ್ಲಿ ನಿಮ್ಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಓಕೆನಾ? ಇದ್ರ ಬಗ್ಗೆ, ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಇನ್ನು ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನೂ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮ್ಗೆ ಬಂದು ತಲುಪುತ್ತೆ. ಜೊತೆಗೆ ಇಲ್ಲಿ ನಿಮ್ಗೆ ಕೆಲಸ ಕೊಡ್ತೀನಿ ಅಂತ ಯಾರು ಅಮೌಂಟ್ ನ ಕೇಳಿದ್ರೆ, ರಿಜಿಸ್ಟ್ರೇಷನ್ ಫೀಸ್ ಲೈಕ್ ಏನಾದ್ರು ಟ್ರೈನಿಂಗ್ ಫೀಸ್ ಅಂತ ನಿಮ್ನ ಏನಾದ್ರು ಕೇಳಿದ್ರೆ ಯಾರಿಗೂ ಕೂಡ 1 ರೂಪಾಯಿನೂ ಕೊಡೋ ನೆಸೆಸಿಟಿ ಇರೋದಿಲ್ಲ. ಇಲ್ಲಿ ಹೈಯರ್ ಮಾಡುವಂತವ್ರು ನಿಮ್ಮ ಟ್ಯಾಲೆಂಟ್, ನಿಮ್ಮ ಸ್ಕಿಲ್ಸ್, ನಿಮ್ಮ ರೆಸ್ಯೂಮ್ ನ ನೋಡಿ ಹೈಯರಿಂಗ್ ನ ಮಾಡ್ತಾರೆ. ಸೊ ಕೇಳ್ತಾ ಇದಾರೆ ಅಂದ್ರೆ ಅದು ಫೇಕ್ ಆಗಿರುತ್ತೆ. ಯಾರಿಗೂ ಕೂಡ ನೀವು ಅಮೌಂಟ್ ನ ಕೊಟ್ಟು ಮೋಸ ಹೋಗ್ಬೇಡಿ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದ್ರೆ, ಲಿಂಕ್ಡ್ ಇನ್ ಪ್ರೊಫೆಷನಲ್ ವೆಬ್ಸೈಟ್ ಅಲ್ಲಿ ಪೋಸ್ಟ್ ಆಗಿರುವಂತ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ನಾನು ಇಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು, ಜಾಬ್ ಗೆದರ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ ನ ಮಾಡ್ತಾ ಇದ್ದಾರೆ. ವೋಟರ್ ಡೇಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ರೋಲ್ ಅಂತ ಹೇಳ್ತಾರೆ. ಸೊ ವೋಟರ್ದು ಇನ್ಫಾರ್ಮೇಶನ್ ನೀವು ಡೇಟಾ ಎಂಟ್ರಿ ಮಾಡ್ಕೊಡ್ಬೇಕು, ಅದು ಕೂಡ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. 1 ವೀಕ್ ಆಗೋ ಅಷ್ಟೇ ಪೋಸ್ಟ್ ಆಗಿರುವಂತದ್ದು. ಇನ್ನು ಕೂಡ ಅಪ್ಲಿಕೇಶನ್ಸ್ ನ ತಗೊಳ್ತಾ ಇದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡದೆ ಇಲ್ಲಿ ಅಪ್ಲಿಕೇಶನ್ಸ್ ನ ಅಂದ್ರೆ ಅಪ್ಲೈನ ಮಾಡಿ. ಓಕೆನಾ? ನೀವಿಲ್ಲಿ ನೋಡಿದ್ರೆ ರಿಮೋಟ್ ವರ್ಕ್ ಅಂತಾನು ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಫುಲ್ ಟೈಮ್ಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಹಾಗೆ ಫುಲ್ ಟೈಮ್ ಆಗಿರುತ್ತೆ ಅಂತ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಅಬೌಟ್ ದ ಜಾಬ್ ಅಂತ ಕೊಟ್ಟು, ದಿಸ್ ಪೊಸಿಷನ್ ಇಸ್ ಪೋಸ್ಟೆಡ್ ಬೈ ಅ ಜಾಬ್ ಗೆದರ್ ಆನ್ ಬಿಹಾಫ್ ಆಫ್ ಅ ಪಾರ್ಟ್ನರ್ ಕಂಪನಿ. ವಿ ಆರ್ ಕರೆಂಟ್ಲಿ ಲುಕಿಂಗ್ ಫಾರ್ ಅ ವೋಟರ್ ಡೇಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಸೊ ಇದನ್ನ ಜಾಬ್ ಗೆದರ್ ಅನ್ನೋ ಕಂಪ್ನಿಯವರು ಪೋಸ್ಟ್ ಮಾಡಿರುವಂತದ್ದು. ಆದ್ರೆ ಪಾರ್ಟ್ನರ್ ಕಂಪ್ನಿಯವರು ಹೈಯರಿಂಗ್ ನ ಮಾಡ್ತಾ ಇದ್ದಾರೆ. ನಾವಿಲ್ಲಿ ವೋಟರ್ ಡೇಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ರೋಲ್ ಮಾಡೋರ್ನ ನಾವು ಹುಡುಕ್ತಾ ಇರುವಂತದ್ದು, ಅದು ಇಂಡಿಯಾದವ್ರು ಆಗಿರ್ಬೇಕು ಅಂತ ಹೇಳಿದ್ದಾರೆ. This is a remote opportunity identified for candidates seeking flexible full-time work in data entry ಅಂತ ಹೇಳ್ತಾರೆ. ಅಂದ್ರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾರೆಲ್ಲ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ನ ಹುಡುಕ್ತಾ ಇದ್ದೀರಾ, ಹಾಗೆ ಫುಲ್ ಟೈಮ್ ವರ್ಕ್ ಡೇಟಾ ಎಂಟ್ರಿಲಿ ಹುಡುಕ್ತಾ ಇದ್ದೀರಾ, ಅವ್ರಿಗೆ ಈ ಕೆಲಸ ಅಂತ ಹೇಳ್ತಾ ಇದಾರೆ. ಸೊ ನೀವೇನಾದ್ರು ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇರಬಾರ್ದು, ಫಿಕ್ಸ್ಡ್ ಟೈಮಿಂಗ್ಸ್ ಇರಬಾರ್ದು, ನನಗೆ ಫುಲ್ ಟೈಮ್ ವರ್ಕ್ ಆದ್ರೂ ಪರವಾಗಿಲ್ಲ, ಡೇಟಾ ಎಂಟ್ರಿ ಮಾಡ್ತೀನಿ ಅಂದ್ರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಓಕೆನಾ? The role involves accuracy entering voter information into a decided system, ensuring high quality and timely completed of forms ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನಿರುತ್ತೆ ಅಂದ್ರೆ, ಕರೆಕ್ಟ್ ಆಗಿ ವೋಟರ್ ಇನ್ಫಾರ್ಮೇಶನ್ ನ ಅವ್ರು ಹೇಳಿರುವಂತ ಸಿಸ್ಟಮ್ಗಳಲ್ಲಿ, ಅಂದ್ರೆ ಲೈಕ್ ಹೇಳ್ದೆ ಅಲ್ಲ, ವರ್ಡ್, ಎಕ್ಸೆಲ್ ಆ ರೀತಿಯಾದಂತ ಸಿಸ್ಟಮ್ ಅಲ್ಲಿ ನೀವು ಸಾಫ್ಟ್ವೇರ್ಸ್ ಗಳಲ್ಲಿ ಅಪ್ಲೋಡ್ ಅಥವಾ ಟೈಪ್ ಡೇಟಾ ಎಂಟ್ರಿ ಮಾಡಿ ಕೊಡ್ಬೇಕಾಗಿರುತ್ತೆ. ಯಾವ ರೀತಿ ಅಂದ್ರೆ ಹೈ ಕ್ವಾಲಿಟಿ ಇರಬೇಕು, ಜಾಸ್ತಿ ಮಿಸ್ಟೇಕ್ಸ್ ಇಲ್ಲದೆ, ಏನು ತಪ್ಪುಗಳನ್ನ ಮಾಡದೆ, ಸ್ಕಿಪ್ ಮಾಡದೆ ಅವ್ರು ಕೊಟ್ಟಿರುವಂತ ಫಾರ್ಮ್ಸ್ ಗಳನ್ನೆಲ್ಲ ನೀವು ಕರೆಕ್ಟ್ ಆಗಿ ನೋಡಿ ಎಂಟ್ರಿ ಮಾಡಿ ಕೊಡ್ಬೇಕಾಗಿರುತ್ತೆ. ಅದು ಹೇಳಿರೋ ಟೈಮ್ ಒಳಗೆ ಅಂತ ಹೇಳಿದ್ದಾರೆ. ಬೋತ್ ಫ್ರೆಶರ್ ಅಂಡ್ ಎಕ್ಸ್ಪೀರಿಯನ್ಸ್ ಅಪ್ಲೈ ಕ್ಯಾನ್ ಔಟ್ಕಮ್ ಮೀನಿಂಗ್ಫುಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಫ್ರೆಶರ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ವೈಲ್ ಡೆವಲಪಿಂಗ್ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಅಂಡ್ ಡೇಟಾ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ.
ಸೊ ನಿಮ್ಗೆ ಏನಾದ್ರು ಅಟೆನ್ಷನ್ ಟು ಡೀಟೇಲ್ ಇದೆ ಮತ್ತೆ ಡೇಟಾ ಮ್ಯಾನೇಜ್ ಮಾಡುವಂತ ಸ್ಕಿಲ್ಸ್ ಇದೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. You will work independently, manage your workload to meet expected targets while gaining ಎಕ್ಸ್ಪರ್ಟ್ಸ್ ಆಫ್ ಡೇಟಾ ಎಂಟ್ರಿ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತೀರಾ, ಯಾರು ಕೂಡ ನಿಮ್ ಲಾಗ್ಔಟ್ ಲಾಗಿನ್ ವರ್ಕ್ ಮಾಡ್ತಾ ಇದ್ದೀರಾ ಇಲ್ವಾ, ಬ್ರೇಕ್ ತಗೊಂಡ್ರಾ, ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಏನು ಕೂಡ ಕೇಳೋದಿಲ್ಲ. ಒಂದ್ ರೀತಿಯಲ್ಲಿ ನಿಮಗೆ ನೀವೇ ಬಾಸ್ ಆಗಿರ್ತೀರಾ. ಓಕೆನಾ. ಹಾಗೆ ಇಲ್ಲಿ ನಿಮ್ಗೆ ವರ್ಕ್ ಲೋಡ್ ಅನ್ನೋದನ್ನ ಯಾರು ಹೇರೋದಿಲ್ಲ. ನಿಮ್ಗೊಂದು ಪ್ರಾಜೆಕ್ಟ್ ಅಥವಾ ನಿಮ್ಗೆ ಇಷ್ಟು ಫಾರ್ಮ್ಸ್ ಅಂತ ಕೊಟ್ಬಿಟ್ಟು ಬಿಟ್ಬಿಡ್ತಾರೆ. ಅವ್ರು ಹೇಳಿರುವಂತ ಟೈಮ್, ಇವಾಗ ನಿಮ್ಗೆ 1 ವೀಕ್ ಅಥವಾ 2 ವೀಕ್ಸ್ ಅಂತ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ. ಒಂದು 50-100 ಫಾರ್ಮ್ಸ್ ನ ಕೊಟ್ಟು 1 ವಾರದೊಳಗೆ ನೀವು ಅದನ್ನ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂದ್ರೆ ನೀವು ಅದನ್ನ 1 ವಾರದೊಳಗಡೆ ಕಂಪ್ಲೀಟ್ ಮಾಡ್ಕೊಡ್ಬೇಕಾಗಿರುತ್ತೆ. ಮಧ್ಯದಲ್ಲಿ ಯಾರು ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ನೀವು ಬೆಳಗ್ಗೆ ಬೇಕಾದ್ರೂ ಮಾಡ್ಬೋದು, ಮಧ್ಯಾಹ್ನ ಬೇಕಾದ್ರೂ ಮಾಡ್ಬೋದು, ಅಥವಾ ನಾನು ನೈಟ್ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು. ನೀವ್ ಯಾವಾಗ ಲಾಗಿನ್ ಆದ್ರೆ ಲಾಗೌಟ್ ಆದ್ರೆ ಅಂತ ಇಲ್ಲಿ ನಿಮ್ಮನ್ನ ಕೇಳೋದಿಲ್ಲ ಅಂತ ಹೇಳ್ತಾ ಇದಾರೆ. ಓಕೆನಾ. ಇದೊಂದು ಬೆಸ್ಟ್ ಆಗಿರುತ್ತೆ. ಅದರಲ್ಲೂ ಹೌಸ್ ವೈಫ್ಸ್ಗೆ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಿಗೆ, ಈವನ್ ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ರಿಟೈರ್ಡ್ ಆಗಿರೋರು ಕೂಡ ಅಪ್ಲೈನ ಮಾಡ್ಬೋದು. ಇಲ್ಲಿ ಏಜ್ ಲಿಮಿಟ್ಸ್ ಕೂಡ ನಿಮ್ಗೆ ಕೊಟ್ಟಿಲ್ಲ. ಓಕೆನಾ. ಇನ್ನು ಇಲ್ಲಿ ನೀವು ನೋಡಿದ್ರೆ ದಿಸ್ ರೋಲ್ ಪ್ರೊವೈಡ್ಸ್ ಅ ಸ್ಟ್ಯಾಂಡರ್ಡ್ ಇನ್ಕಮ್ ಅಂಡ್ ಅ ಕಮ್ಯುನಿಕೇಟಿವ್ ವರ್ಕ್ ಫ್ರಮ್ ಹೋಮ್, ಮೇಕ್ ಇಟ್ ಸೂಟಬಲ್ ಫಾರ್ ಇಂಡಿಪೆಂಡೆನ್ಸ್ ಹೂ ಹ್ಯಾವ್ ಬೋತ್ ಪ್ರೊಫೆಷನಲ್ ಅಂಡ್ ಫ್ಲೆಕ್ಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಜಾಬ್ ನ ನೀವು ಮಾಡೋದ್ರಿಂದ ನಿಮ್ಗೆ ಒಂದು ಸ್ಟೇಬಲ್ ಆದಂತ ಇನ್ಕಮ್ ಬರುತ್ತೆ. ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಮನೆಯಿಂದಾನೇ ಮಾಡಿರೋಂಥದ್ದು ಸಿಗುತ್ತೆ. ಆಲ್ರೆಡಿ ನೀವೇನಾದ್ರು ಪ್ರೊಫೆಷನಲ್ ಆಗಿರೋ ಅಥವಾ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ಗೆ ಹುಡುಕ್ತಿದ್ರು ಇದು ಬೆಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಲೈಕ್ ಸಿಂಪಲ್ ಆಗಿರುವಂತ ಜಾಬ್ ಆಗಿರುತ್ತೆ. ಅವ್ರು ಕೊಟ್ಟಿರುವಂತ ಇನ್ಫಾರ್ಮೇಶನ್ ನ ನೀವು ಎಂಟ್ರಿ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ಬೇಕಾಗಿರುತ್ತೆ ಅಷ್ಟೇ. ಓಕೆನಾ. ಇನ್ನು ಇಲ್ಲಿ ಏನು ಅಂತ ನಿಮ್ಗೆ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಕ್ಯುರಸಿ ಎಂಟರಿಂಗ್ ವೋಟರ್ ಅಪ್ಲಿಕೇಶನ್ ಇನ್ಫಾರ್ಮೇಶನ್ ಇನ್ ಟು ಡಿಸೈಡೆಡ್ ಡೇಟಾ ಸಾಫ್ಟ್ವೇರ್ಸ್ ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇಲ್ವಾ, ವೋಟರ್ ಅಪ್ಲಿಕೇಶನ್ ಇನ್ಫಾರ್ಮೇಶನ್ ನ ನಿಮ್ಗೆ ಕಳಿಸ್ಕೊಡ್ತಾರೆ. ಅದನ್ನ ನೀವು ಡೇಟಾ ಎಂಟ್ರಿ ಸಾಫ್ಟ್ವೇರ್ಸ್ ಅಲ್ಲಿ ಎಂಟ್ರಿ ಮಾಡಿ ಅವ್ರಿಗೆ ಕಳಿಸ್ಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಕಂಪ್ಲೀಟ್ ಫಾರ್ಮ್ ವಿತ್ 26 ಸ್ಪೆಸಿಫಿಕ್ ಫೀಲ್ಡ್ಸ್, ಮೇಂಟೈನ್ ಪ್ರೊಸೆಸ್ ಅಂಡ್ ಕನ್ಸಿಸ್ಟೆನ್ಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 26 ಸ್ಪೆಸಿಫಿಕ್ ಫೀಲ್ಡ್ಸ್ ಅಲ್ಲಿ ಇರುತ್ತೆ ಅಲ್ವಾ, ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿರ್ತಾರೆ. ನೀವು ಕರೆಕ್ಟ್ ಆಗಿ ಹಾಗೆ ಸ್ಕಿಪ್ ಮಾಡದೆ ಏನು ತಪ್ಪು ಮಾಡದೆ ಹಾಗೆ ಇಲ್ಲಿ ಎಂಟ್ರಿ ಮಾಡಿ ಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರೊಸೆಸ್ ಅಪ್ ಟು 5000 ಫಾರ್ಮ್ಸ್ ವಿತ್ ಇನ್ ಅ ಡಿಸೈಡೆಡ್ ಟೈಮ್ ಫ್ರೇಮ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಒಂದು ಲೈಕ್ 50-100 ಆ ರೀತಿಯಾದಂತ ಫಾರ್ಮ್ಸ್ ನ ಕೊಡ್ತಾರೆ ಅಂತ. ಇಲ್ಲಿ ನಿಮ್ಗೆ ಅರೌಂಡ್ 5,000 ನಿಮ್ಗೆ ಫಾರ್ಮ್ಸ್ ನ ಕೊಡ್ತೀವಿ. ಅದಕ್ಕೆ ಟೈಮ್ ಲಿಮಿಟ್ ಕೂಡ ನಾವು ಕೊಡ್ತೀವಿ. ಲೈಕ್ 1 ಮಂತ್, 1.5 ಮಂತ್ ಅಥವಾ 3 ವೀಕ್ಸ್ 4 ವೀಕ್ಸ್ ಆ ರೀತಿಯಾದಂತ ಟೈಮ್ ಲಿಮಿಟ್ ನ ಕೊಡ್ತೀವಿ. ಅದ್ರೊಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ 5,000 ಅಂದ್ರೆ ನಿಮ್ಗೆ ಪೂರ್ತಿ 5,000 ಕೊಡಲ್ಲ, ಅದ್ರ ಒಳಗಿರುತ್ತೆ ನಿಮ್ಗೆ ಫಾರ್ಮ್ಸ್ ಗಳು ತಿಂಗಳಿಗೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ನಿಮ್ಗೆ ಆನ್ ಬೋರ್ಡಿಂಗ್ ತಗೊಳ್ಬೇಕಾದ್ರೆ, ಕೆಲ್ಸಕ್ಕೆ ಜಾಯಿನ್ ಮಾಡ್ಕೊಳ್ಬೇಕಾದ್ರೆ ಮತ್ತೆ ನಿಮ್ಗೆ ಹೇಳ್ತಾರೆ. ಆವಾಗ್ಲೂ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಬೇಕಾದ್ರೆ ನೀವು ಇನ್ನೊಂದ್ಸಲ ಕೇಳಿ ಅವ್ರನ್ನ ತಿಳ್ಕೊಳ್ಬಹುದು. ಓಕೆನಾ. ಇಲ್ಲಿ ನೋಡಿದ್ರೆ ಕನ್ವರ್ಟ್ ಡೇಟಾ ಫ್ರಮ್ PDF ಸೋರ್ಸ್ ಇಂಟು ಸ್ಟ್ಯಾಂಡರ್ಡ್ ಡೇಟಾ ಫಾರ್ಮ್ಯಾಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ನಿಮ್ಗೆ ಕಳಿಸುವಂತ ಇನ್ಫಾರ್ಮೇಶನ್ PDF ಫಾರ್ಮ್ ಅಲ್ಲಿ ಇರುತ್ತೆ. ಅದನ್ನ ನೀವು ನೋಡ್ತಾ ಟೈಪ್ ಮಾಡ್ತಾ ಡೇಟಾ ಫಾರ್ಮ್ ಅಲ್ಲಿ ಮಾಡಿ ಕಳಿಸ್ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ನಾವು ನಿಮ್ಗೆ ಗೊತ್ತಿಲ್ಲ ಅನ್ನೋರ್ಗೆ ಚಿಕ್ಕದಾಗಿ ಹೇಳ್ತೀನಿ. PDF ಫಾರ್ಮ್ ಅಲ್ಲಿ ನಿಮ್ಗೆ ಕಳ್ಸಿದ್ರು ಅಂದ್ರೆ ಅದನ್ನ ಯಾವ್ದಾರ ಒಂದು ಸ್ಪೇರ್ ಮೊಬೈಲ್ಗೆ ನೀವು ಸೆಂಡ್ ಮಾಡ್ಕೊಳ್ಳಿ. ಅದನ್ನ ಓಪನ್ ಮಾಡಿ ಇಟ್ಕೊಂಡು ನಿಮ್ಮ ಲೈಕ್ ಗೂಗಲ್ ಶೀಟ್ ಅಂದ್ರೆ ವರ್ಲ್ಡ್, ಎಕ್ಸೆಲ್, ಅವ್ರು ಯಾವ್ದನ್ನ ಹೇಳ್ತಾರೆ ಸಾಫ್ಟ್ವೇರ್, ಅದನ್ನ ಓಪನ್ ಮಾಡ್ಕೊಂಡು ಅದ್ರಲ್ಲಿ ಅವ್ರು ಕೊಟ್ಟಿರ್ತಾರೆ ಫಾರ್ಮ್ಯಾಟ್. ಫಸ್ಟ್ ನೇಮ್, ಏಜ್, ಸಿಟಿ, ಡೇಟ್ ಆ ರೀತಿಯಾದಂಥದ್ದು ಹೇಳಿರ್ತಾರೆ. ನೀವು ಅದನ್ನ ನೋಡ್ಕೊಂಡು ಜಸ್ಟ್ ಅಲ್ಲಿ ಟೈಪ್ ಮಾಡುವಂಥದ್ದು ಇರುತ್ತೆ. ಸಿಂಪಲ್ ಆಗಿರುತ್ತೆ ಆಯ್ತಾ. ನೀವೇನು ಅಲ್ಲಿ ಕಷ್ಟ ಪಡ್ಬೇಕು, ಏನೋ ಯೋಚನೆ ಮಾಡ್ಬೇಕು, ಸರ್ಚ್ ಮಾಡ್ಬೇಕು ಅನ್ನೋದು ಏನಿಲ್ಲ. ಅಲ್ಲಿರುವಂತ ಇನ್ಫಾರ್ಮೇಶನ್ ನ ನೋಡ್ಕೊಂಡು ಹಾಗೆ ಮಿಸ್ಟೇಕ್ ಇಲ್ಲದೆ ಎಂಟ್ರಿ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎನ್ಶೂರ್ ಆಲ್ ಎಂಟರ್ ಡೇಟಾ ಮೀಟ್ಸ್ ಕ್ವಾಲಿಟಿ ಅಂಡ್ ಅಕ್ಯುರಸಿ ಸ್ಟ್ಯಾಂಡರ್ಡ್ಸ್. ನಾನು ಹೇಳ್ದೆ ಅಲ್ವಾ, ನೀವು ಡೇಟಾ ಎಂಟ್ರಿ ಮಾಡಿರ್ತೀರ ಅಲ್ವಾ, ಟೈಪ್ ಮಾಡಿರ್ತೀರ ಅಲ್ವಾ, ಅದು ಕರೆಕ್ಟ್ ಆಗಿರುತ್ತೆ, ಕ್ವಾಲಿಟಿಯಿಂದ ಇರುತ್ತೆ, ಮಿಸ್ಟೇಕ್ಸ್ ಇಲ್ದಂಗಿದೆ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಮ್ಯಾನೇಜ್ ವರ್ಕ್ ಲೋಡ್ ಎಫೆಕ್ಟಿವ್ಲಿ ಟು ಮೇಂಟೈನ್ ಔಟ್ಪುಟ್ ಅಂಡ್ ಪೇಮೆಂಟ್ ಬೇಸ್ಡ್ ಆನ್ ವರ್ಕ್ ಕಂಪ್ಲೀಟೆಡ್ ಅಂತ ಕೊಟ್ಟಿದ್ದಾರೆ. ಸೊ
ಇಲ್ಲಿ ನಿಮ್ಗೆ ವರ್ಕ್ ಲೋಡ್ ನ ಮ್ಯಾನೇಜ್ ಮಾಡ್ಬೇಕಾಗಿರುತ್ತೆ. ಅಂದ್ರೆ ನೀವು ಆಲ್ರೆಡಿ ವರ್ಕ್ ಮಾಡ್ತೀರಾ ಅಥವಾ ನಿಮ್ಮ ಪರ್ಸನಲ್ ವರ್ಕ್ ಈ ಕೆಲಸನೂ ಮ್ಯಾನೇಜ್ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಇದು 9 to 6 ಜಾಬ್ ಅಲ್ಲ, ಫ್ಲೆಕ್ಸಿಬಲ್ ಇರುತ್ತೆ. ನಿಮ್ ಯಾರನ್ನೂ ಮಾನಿಟರ್ ಮಾಡ್ತಾ ಇರೋದಿಲ್ಲ. ಸೊ ಎರಡನ್ನೂ ಮೇಂಟೈನ್ ಮಾಡಿ ನೀವು ಇಲ್ಲಿ ಕೆಲಸನ ಮಾಡ್ಬೇಕಾಗಿರುತ್ತೆ. ಅದ್ರ ಪ್ರಕಾರ ನಿಮ್ಗೆ ಸ್ಯಾಲ್ರಿ ಕೂಡ ಇರ್ತಾ ಇರುತ್ತೆ ಅಂತ ಹೇಳ್ತಾ ಇದಾರೆ. ಇನ್ನು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ, ಅಂದ್ರೆ ನಿಮ್ಮಲ್ಲಿ ಏನ್ ಇರ್ಬೇಕು ಈ ಕೆಲಸನ ಮಾಡೋದಕ್ಕೆ ಅಂತ ಹೇಳ್ತಾ ಇದಾರೆ. ಸ್ಟ್ಯಾಂಡರ್ಡ್ HS ಅಂತ ಅಂದ್ರೆ ನೀವೇನಾದ್ರು 12th ನ ಪಾಸ್ ಆಗಿದ್ದೀನಿ, ಅಥವಾ ನಾನು ಗ್ರಾಜುಯೇಟ್ ಮಾಡಿದ್ದೀನಿ, ಅಥವಾ ಇನ್ನು ಕಮ್ಮಿ ಮಾಡಿದ್ದೀನಿ 10th 12th ಗ್ರಾಜುಯೇಟ್ಸ್, ಈ ಮೂರಲ್ಲಿ ನಾನು ಯಾವ್ದನ್ ಮಾಡಿದ್ದೀನಿ ಅಂದ್ರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಅಂಡ್ ಟೈಪಿಂಗ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಬೇಸಿಕ್ ಆದಂತ ಕಂಪ್ಯೂಟರ್ ಸ್ಕಿಲ್ಸ್ ಗೊತ್ತಿರಬೇಕು, ಟೈಪ್ ಮಾಡೋದಕ್ಕೆ ಓಪನ್ ಮಾಡೋದಕ್ಕೆ ಎಲ್ಲ ಗೊತ್ತಿರಬೇಕು, ಟೈಪಿಂಗ್ ಪ್ರೋಸೆಸ್ ಗೊತ್ತಿರ್ಬೇಕು, ನಿಮ್ಗೆ ಟೈಪ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಬಿಲಿಟಿ ಟು ರೀಡ್ ಅಂಡ್ ಟೈಪ್ ಇನ್ ಇಂಗ್ಲಿಷ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ಇಂಗ್ಲಿಷ್ನ ಸ್ವಲ್ಪ ಅದು ಬರಬೇಕು, ಎಬಿಲಿಟಿ ಇರಬೇಕು ನಿಮ್ಗೆ ಅಂತ ಕೇಳ್ತಾ ಇದಾರೆ. ಇಲ್ಲಿ ನಿಮ್ಗೆ ಓದೋದಕ್ ಬಂದಿಲ್ಲ ಅಂದ್ರೂ ಅರ್ಥ ಆಗ್ಬೇಕು, ಅಲ್ಲಿ ಇರೋದು ಏನು ಒಂದು ಸ್ವಲ್ಪನಾದ್ರೂ ಅರ್ಥ ಆಗ್ಬೇಕು. ಯಾಕಂದ್ರೆ ಅಲ್ಲಿರೋದ್ನ ನೀವು ಹೆಸರು ಅದನ್ನೆಲ್ಲ ನೋಡ್ಕೊಂಡು ಟೈಪ್ ಮಾಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಆದ್ರೂ ಬರಬೇಕು ಅನ್ನೋದನ್ನ ಹೇಳ್ತಾ ಇದಾರೆ. ಹಾಗೆ ಆಕ್ಸೆಸ್ ಟು ಅ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಫ್ರಮ್ ರಿಮೋಟ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಿಮ್ಮ ಹತ್ರ ಸ್ವಂತ ಇರಬೇಕು, ಕಂಪ್ನಿ ಕಡೆಯಿಂದ ಕೊಡೋದಿಲ್ಲ, ನಿಮ್ಮ ಹತ್ರ ಸ್ವಂತ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಲ್ಲ ಅಂದ್ರೆ ಜಸ್ಟ್ ಅವರು ಕಾಲ್ ಮಾಡಿದಾಗ ಇದೆ ಅಂತ ಹೇಳಿ. ಯಾಕಂದ್ರೆ ಇದು ಸಿಂಪಲ್ ಆಗಿರುವಂತ ವರ್ಕ್, ನೀವು ಮೊಬೈಲ್ ಇಂದ ಕೂಡ ಮಾಡ್ಬೋದು. ಸೊ ಇದ್ರೆ ಎಸ್ ಅಂತ ಕೊಡಿ, ಅಂದ್ರೆ ಒಪ್ಕೊಳ್ಳಿ ಇದೆ ಅಂತ, ಇಲ್ಲ ಅಂದ್ರೂ ಒಪ್ಕೊಳ್ಳಿ. ಸೆಲೆಕ್ಟ್ ಆದ್ರೆ ಯಾರ್ದಾತ್ರ ಆದ್ರೂ ನೀವು ತಗೊಳ್ಬಹುದು, ಅಥವಾ ಮೊಬೈಲ್ ಇಂದಾನೆ ನೀವು ಮ್ಯಾನೇಜ್ ನ ಮಾಡ್ಬೋದು. ಓಕೆನಾ. ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಟು ಎನ್ಶೂರ್ ಅಕ್ಯುರಸಿ ಡೇಟಾ ಅಂತ ಕೊಟ್ಟಿದೆ. ಸೊ ಅಟೆನ್ಷನ್ ಟು ಡೀಟೇಲ್ ಇರಬೇಕು ನಿಮ್ಗೆ, ಚಿಕ್ಕ ವಿಷಯನು ಪಾಯಿಂಟ್ಸ್ ಗಳನ್ನ ನೋಡಿ ನೀವು ಟೈಪ್ ಮಾಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಹಾಗೆ ಓಪನ್ ಟು ಬೋತ್ ಫ್ರೆಶರ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಾರೆ. ಸೊ ನೀವು ಫ್ರೆಶರ್ ಆಗಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಮ್ಗೆ ಬೆನಿಫಿಟ್ಸ್ ಏನಿದೆ ಈ ಕೆಲಸ ಮಾಡೋದ್ರಿಂದ ಅನ್ನೋದನ್ನ ಕೊಟ್ಟಿದ್ದಾರೆ. ಫುಲ್ಲಿ ರಿಮೋಟ್ ಪೊಸಿಷನ್ ಅವೈಲಬಲ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಹೇಳ್ತಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಜೊತೆಗೆ ಫ್ಲೆಕ್ಸಿಬಲ್ ಇರುತ್ತೆ. ನೀವು ಬೆಳಗ್ಗೆ ಮಾಡ್ತೀನಿ ಅಂದ್ರೂ ಮಾಡ್ಬೋದು, ಮಧ್ಯಾಹ್ನ ಮಾಡ್ತೀನಿ, ಇಲ್ಲ ಸಾಯಂಕಾಲ ಮಾಡ್ತೀನಿ, ಇಲ್ಲ ನಾನು ನೈಟ್ ಮಾಡ್ಕೊಂತೀನಿ ಅಂದ್ರೂ ಕೂಡ ಇಲ್ಲಿ ನೀವು ಮಾಡ್ಬೋದು. ನೀವು 9 o'clock ನೈಟ್ 9 o'clock ಮೇಲ್ ಮಾಡಿದ್ರು, 10 o'clock ಮಾಡಿದ್ರು ಯಾರು ನಿಮ್ಮನ್ನು ಕೇಳಲ್ಲ. ನಿಮಗೆ ಯಾವಾಗ ಫ್ರೀ ಆಗುತ್ತೆ, ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆ ಟೈಮಲ್ಲಿ ನೀವು ಈ ಕೆಲಸನ ಮಾಡ್ಬೋದು. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಹೌಸ್ ವೈಫ್ಸ್, ಸ್ಟೂಡೆಂಟ್ಸ್, ಅಥವಾ ಆಲ್ರೆಡಿ ವರ್ಕ್ ಮಾಡ್ತಿರೋವಂಥದ್ದು, ಅಥವಾ ರಿಟೈರ್ಡ್ ಪರ್ಸನ್ಸ್ ಇರ್ತೀರಲ್ವಾ, ಎಲ್ಲರೂ ಇದಕ್ಕೆ ಅಪ್ಲೈ ಮಾಡಿ ಆದಷ್ಟು ಈ ಕೆಲಸನ ತಗೊಳ್ಳಿ. ಯಾಕಂದ್ರೆ ಇದು ಗೌರ್ಮೆಂಟ್ಗೆ ಸ್ವಲ್ಪ ಬರುವಂತದ್ದು, ಇದನ್ನ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಈ ಕಂಪ್ನಿಯವರು ತಗೊಂಡಿದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಂಡೆ ಇದಕ್ಕೆ ಅಪ್ಲೈ ಮಾಡಿ ಕೆಲಸನ ತಗೊಳ್ಳಿ ಅಂತ ಹೇಳ್ತೀನಿ. ಆಕ್ಚುಲಿ ಇದು ನಾನು ಇವತ್ತು ಅಂದ್ರೆ ನೆನ್ನೆನೆ ಹಾಕ್ಬೇಕಾದಂತ ವಿಡಿಯೋ, ಅಪ್ಲೋಡ್ ಮಾಡೋ ಟೈಮಲ್ಲಿ ಬೈ ಮಿಸ್ಟೇಕ್ ಈ ವಿಡಿಯೋ ಡಿಲೀಟ್ ಆಗಿದ್ರಿಂದ ಇವತ್ತು ಬರ್ತಾ ಇದೆ. ಸೊ ಯಾರು ಕೂಡ ಮಿಸ್ ಮಾಡದೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ತಿದ್ದ ಹಾಗೆ ನಾನು ಹೇಳ್ದಾಗೆ ಅಪ್ಲೈನ ಮಾಡಿ. ಸೊ ನಿಮ್ಗೆ ಕೆಲಸ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಲಾಸ್ಟ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ಕೊಟ್ಟಿದ್ದಾರೆ, ನಾನು ಹೇಳಿದಂತ ಆನ್ಸರ್ಸ್ ನಲ್ಲಿ ಆದಷ್ಟು ಅಪ್ಲೈನ ಮಾಡಿ. ಓಕೆನಾ. ಇಲ್ಲಿ ನೋಡಿದ್ರೆ ನಿಮ್ಗೆ ಪರ್ ಮಂತ್ 28,000 ಇಂದ 30,000 ಸ್ಯಾಲ್ರಿನ ಕೊಡ್ತೀನಿ, ಡಿಪೆಂಡೆಂಟ್ ಆನ್ ಯೋರ್ ಪರ್ಫಾರ್ಮೆನ್ಸ್ ಬೇಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 28,000 ಅಥವಾ 30,000 ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಆದ್ರೆ ನಿಮಗೆ 28,000 ಕೊಡ್ಬೇಕಾ 30,000 ಕೊಡ್ಬೇಕಾ ಅನ್ನೋದನ್ನ ನೀವು ಹೇಗೆ ಕೆಲಸನ ಮಾಡ್ತೀರಾ, ಟೈಮ್ ಕೊಟ್ಟಿರೋದ್ರ ಒಳಗೆ ಕೊಡ್ತಾ ಇದ್ದೀರಾ ಅಥವಾ ಆಮೇಲೆ ಕೊಡ್ತಿದ್ದೀರಾ, ಎಷ್ಟು ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಅನ್ನೋದನ್ನ ನೋಡ್ಕೊಂಡು ಡಿಸೈಡ್ ನ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ನಿಮ್ಗೆ 28,000 ಸಿಗುತ್ತೆ, ಇಲ್ಲ 30,000 ಸಿಗುತ್ತೆ. ಓಕೆನಾ. ಇಲ್ಲಿ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಆಗಿರುತ್ತೆ. ಮಂಡೇ ಟು ಸ್ಯಾಟರ್ಡೆ ನೀವು ಇಲ್ಲಿ ವರ್ಕ್ ನ ಮಾಡ್ಬೋದು, ಸಂಡೇ ಆಫ್ ತಗೊಳ್ಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಮಂಡೇ ಇಂದ ಸ್ಯಾಟರ್ಡೆ ಇಲ್ಲಿ ವರ್ಕ್ ನ ಮಾಡ್ಬೇಕಾಗಿರುತ್ತೆ, ಸಂಡೇ ಬೇಕಾದ್ರೆ ಆಫ್ ನ ತಗೊಳ್ಬಹುದು, ಇಲ್ಲ ಅಂದ್ರೆ ವರ್ಕ್ ಕೂಡ ಮಾಡ್ಬೋದು. ಆದಷ್ಟು ಒಂದ್ ದಿನ ರಜಾ ಸಿಗೋದು, ಸೊ ತಗೊಳ್ಳಿ. ಓಕೆನಾ. ಅಪರ್ಚುನಿಟಿ ಟು ಡೆವಲಪ್ ಡೇಟಾ ಎಂಟ್ರಿ ಅಂಡ್ ಕಂಪ್ಯೂಟರ್ ಸ್ಕಿಲ್ಸ್ ಇನ್ ಫ್ಯೂಚರ್ ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ಇವ್ರ ಕಡೆಯಿಂದ ನೀವು ಡೇಟಾ ಎಂಟ್ರಿ ರೋಲ್ ಅಲ್ಲಿ ವರ್ಕ್ ಮಾಡಿದೀರಾ ಅಂತ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಕೊಡ್ತಾರೆ. ಸೊ ಇನ್ನು ಫ್ಯೂಚರ್ ಅಲ್ಲಿ ನೀವು ಯಾವ್ದಾದ್ರು ಕಂಪ್ನಿಗಳಿಗೆ ಅಪ್ಲೈ ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಲೆಟರ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದೊಂದು ಬೆಸ್ಟ್ ಅಪರ್ಚುನಿಟಿ, ಸಿಂಪಲ್ ಆಗಿರುವಂತ ಕೆಲಸ, ಬಟ್ ನಿಮ್ಗೆ ಸರ್ಟಿಫಿಕೇಟ್ಸ್ ಕೂಡ ಸಿಗ್ತಾ ಇದೆ. ಹಾಗೆ ಸಪೋರ್ಟಿವ್ ಎನ್ವೈರ್ಮೆಂಟ್ ವಿತ್ ಕ್ಲಾರಿಟಿ ಟಾರ್ಗೆಟ್ಸ್ ಅಂಡ್ ಗೈಡೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಕ್ಲಿಯರ್ ಆಗಿ
ಟಾರ್ಗೆಟ್ಸ್ಗಳನ್ನ ಹೇಳ್ಬಿಡ್ತಾರೆ. ನಿಮ್ಗೆ ಎಷ್ಟು ವಾರ ಅಥವಾ ಎಷ್ಟು ತಿಂಗಳು ಈ ಟೈಮ್ ಸಿಗುತ್ತೆ ನಿಮ್ಗೆ ಅದನ್ನ ಕೊಡೋದಕ್ಕೆ. ಹಾಗೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಲೈಕ್ ಏನಾದ್ರು ಎರರ್ ಆಯ್ತು ನಿಮ್ಗೆ ಅಂದ್ರೂ ಕೂಡ ಅವ್ರ ಕಡೆಯಿಂದ ಹೆಲ್ಪ್ನ ಮಾಡ್ತಾರೆ. ಅಂದ್ರೆ ನಿಮ್ಮ HR, ನಿಮ್ಮ ಟೀಮ್ ಲೀಡರ್ ಇರ್ತಾರೆ ಅಲ್ವಾ, ಅವ್ರ ಕಡೆಯಿಂದ ನೀವು ಹೆಲ್ಪ್ನು ಕೂಡ ತಗೊಳ್ಬೋದು ಅಂತ ಹೇಳ್ತಾ ಇದಾರೆ. ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಶನ್. ಹಾಗೆ ಇಲ್ಲೊಂದು ಚಿಕ್ಕದ ಇಂಪಾರ್ಟೆಂಟ್ ಪಾಯಿಂಟ್ನು ಕೂಡ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ನಿಮ್ಮ ಕೆಲಸಕ್ಕೆ ಅಷ್ಟೊಂದು ಏನು ಎಫೆಕ್ಟ್ ಆಗೋದಿಲ್ಲ, ಬಟ್ ನಿಮ್ನ ಹೇಗೆ ಹೈಯರ್ ಮಾಡ್ತಾರೆ, ಹೇಗೆ ಕೆಲಸಕ್ಕೆ ಹೈಯರ್ ಮಾಡ್ತಾರೆ ಅನ್ನೋದನ್ನ ಕೊಟ್ಟಿದ್ದಾರೆ. ಇದನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ನಾನು ಶಾರ್ಟ್ ಆಗಿ ಹೇಳ್ತೀನಿ. ನಿಮಗ್ ಬೇಕಂದ್ರೆ ನೀವು ಇನ್ನೊಂದ್ಸಲ ಇದರ ಲಿಂಕ್ ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿದ್ರೆ ಇದು ಇದೇ ಇಂಟರ್ಫೇಸ್ಗೆ ತಗೊಂಡ್ ಬರುತ್ತೆ. ಇನ್ನೊಂದು ಸಲ ನೀವು ಓದ್ಕೊಂಡು ಅಪ್ಲೈನ ಮಾಡ್ಬೋದು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ CV, ನಿಮ್ಮ ಲಿಂಕ್ಡ್ಇನ್ ಪ್ರೊಫೆಷನಲ್ ಇದಿದೆ ಅಲ್ಲ, ಪ್ರೊಫೈಲ್ ಇದೆ ಅಲ್ವಾ, ಅದನ್ನ AI ಮೂಲಕ ಅವರು ವ್ಯಾಲ್ಯೂಯೇಟ್ ಮಾಡ್ತಾರೆ. ಆ AI ನಿಮ್ಮ CV ಚೆಕ್ ಮಾಡುತ್ತೆ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ನ ಚೆಕ್ ಮಾಡುತ್ತೆ, ನೀವು ಸ್ಕಿಲ್ಸ್ ಏನೇನ್ ಹಾಕಿದೀರಾ ಅಂತ ಚೆಕ್ ಮಾಡುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನ್ ಹಾಕಿದೀರಾ ಲಿಂಕ್ಡ್ಇನ್ ಪ್ರೊಫೈಲ್ ಅಲ್ಲಿ, ನಿಮ್ಮ ರೆಸ್ಯೂಮ್ ಅಲ್ಲಿ ಅಂತ ಚೆಕ್ ಮಾಡುತ್ತೆ. ಅದಾದ್ಮೇಲೆ ನೀವು ಸೂಟ್ ಆಗ್ತೀರಾ ಅಂತ, ಈ ಕೆಲ್ಸಕ್ಕೆ ಸೂಟ್ ಆಗ್ತೀರಾ ಅಂತ AI ಅನ್ಸಿದ್ರೆ ಅದು ಮ್ಯಾಚ್ ಸ್ಕೋರ್ ನ ಕೊಡುತ್ತೆ. ಫಾರ್ 100 ಅಂದ್ರೆ ಅದು 50, 60, 75 ಆ ರೀತಿಯಾದಂತ ಸ್ಕೋರ್ಸ್ ನ ಕೊಡುತ್ತೆ. ಯಾರ್ಯಾರು ಅಪ್ಲೈ ಮಾಡಿದಾರೆ ಅವ್ರಿಗೆಲ್ಲರಿಗೂ ಅದ್ರ ಮೇಲೆ ಕಂಪ್ನಿಯವರು ಸ್ಕೋರ್ ನೋಡಿ ಹೈಯರ್ನ ಮಾಡ್ತೀವಿ. ಜೊತೆಗೆ ನಮ್ಮ ಹ್ಯೂಮನ್ ರಿಸೋರ್ಸ್ ಇರ್ತಾರೆ, ಅಂದ್ರೆ ಅವರ ವರ್ಕರ್ಸ್ ಇರ್ತಾರಲ್ಲ, ಹ್ಯೂಮನ್ ರಿಸೋರ್ಸ್ ಅವರು ಕೂಡ ನಿಮ್ಮ CV ನ ಚೆಕ್ ಮಾಡಿ ಕೊಡ್ತಾರೆ. ಸೊ 2 ರೀತಿಯಾದಂತ ಹೈಯರಿಂಗ್ಸ್ ಇಲ್ಲಿ ನಡುತ್ತೆ. ಏನು ಕೂಡ ಯೋಚನೆ ಮಾಡೋ ನೆಸೆಸಿಟಿ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಕೆಲವೊಂದ್ಸಲ ಹ್ಯೂಮನ್ ರಿಸೋರ್ಸ್ ಮೇಲೆ, HR ರೆಕ್ರೂಟರ್ಸ್ ಮೇಲೆ ಕಂಪ್ಲೇಂಟ್ಸ್ ಗಳು ರೈಸ್ ಆಗೋದ್ರಿಂದ ಈ ರೀತಿಯಾದಂತ AI ಸಿಸ್ಟಮ್ನು ಕೂಡ ಇಲ್ಲಿ ಅವರು ತಗೊಂಡ್ ಬಂದಿದ್ದಾರೆ. ಸೊ 2 ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ ನಿಮ್ಗೆ. ಸೊ ಏನು ಯೋಚನೆ ಮಾಡೋ ನೆಸೆಸಿಟಿ ಇರೋದಿಲ್ಲ. ಫೇರ್ ಆಗಿ ಇಲ್ಲಿ ಹೈಯರಿಂಗ್ ನ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಇದೇ ಅಷ್ಟೇ ಪಾಯಿಂಟ್ ಇಲ್ಲಿರೋದು, ಬೇರೆ ಏನೂ ಇಲ್ಲ. ನಾನು ಅದನ್ನು ಹೇಳ್ತಾ ಹೋದ್ರೆ ದೊಡ್ಡದಾಗತ್ತೆ ಅಂತ ಚಿಕ್ಕದಾಗಿ ಹೇಳಿದ್ದೀನಿ ಅಷ್ಟೇ. ಇನ್ನು ಈ ಕೆಲಸ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಜೊತೆಗೆ ಕೆಲವೊಬ್ರು ನನ್ನ ವಿಡಿಯೋದಲ್ಲಿ ಇಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ಪದೇ ಪದೇ ಕಮೆಂಟ್ಸ್ ಅಲ್ಲಿ ಈ ಕೆಲಸ ಹೇಗ್ ಮಾಡೋದು, ಇದು ಹೇಗ್ ಮಾಡೋದು, ಅದು ಹೇಗ್ ಮಾಡೋದು ಅಂತ ಕಮೆಂಟ್ ಆಗ್ತಾ ಇರ್ತೀರಾ. ಸೊ ನಾನು ತಪ್ಪು ಅಂತ ಹೇಳೋದಿಲ್ಲ. ಮೇ ಬಿ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ಕೊಳ್ತೀನಿ. ಅದ್ರಿಂದ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಈ ರೀತಿ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಶಾರ್ಟ್ ಆಗಿ ನೀವ್ ಏನ್ ಮಾಡ್ಬೇಕು ಅನ್ನೋದನ್ನ ಇನ್ ಮುಂದೆ ಪ್ರತಿ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಕೆಲಸದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಕಂಪ್ನಿಯವರು ನಿಮ್ಗೆ ಒಂದು ಡೇಟಾನ ಕಳಿಸ್ಕೊಡ್ತಾರೆ, PDF ಫಾರ್ಮ್ ಅಲ್ಲಿ ಇರುತ್ತೆ. ಅದನ್ನ ನೋಡ್ಕೊಂಡು ನೀವು ಅವ್ರು ನಿಮ್ಗೆ ಎಕ್ಸೆಲ್ ಅಲ್ಲಿ ಹೇಳ್ತಾರೆ ಅಥವಾ ವರ್ಡ್ ಸಾಫ್ಟ್ವೇರ್ ಅಲ್ಲಿ ನಿಮ್ಗೆ ಹೇಳ್ತಾರೆ. ಅದನ್ನ ಈ PDF ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ನ ನೋಡ್ಕೊಂಡು ಆ ಎಕ್ಸೆಲ್ ಅಥವಾ ವರ್ಡ್ ಅಲ್ಲಿ ನೀವು ಟೈಪ್ ಮಾಡ್ಬೇಕಾಗಿರುತ್ತೆ. ಸೇಮ್ ಟು ಸೇಮ್ ಹೇಗಿದೆ ಹಾಗೆ ಆದ್ರೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ಅವ್ರು ಹೇಳ್ತಾರೆ. ನೇಮ್ ಹಾಕ್ಬೇಕಾ ಅಥವಾ ಏಜ್ ಹಾಕ್ಬೇಕಾ, ಸಿಟಿ ಹಾಕ್ಬೇಕಾ, ಏನ್ ಹಾಕ್ಬೇಕು, ಯಾವ ಆರ್ಡರ್ ಅಲ್ಲಿ ಹಾಕ್ಬೇಕು ಅನ್ನೋದನ್ನ ಅವ್ರು ನಿಮ್ಗೆ ಹೇಳ್ತಾರೆ. ಒಂದು ಫೋಟೋ ಕೂಡ ಕಳಿಸ್ತಾರೆ. ಸೇಮ್ ಅದೇ ತರ ನೋಡ್ಕೊಂಡು ನಿಮಗ್ ಕೊಟ್ಟಿರೋಂತ ಫಾರ್ಮ್ ಅಲ್ಲಿ ಇರೋ ಇನ್ಫಾರ್ಮೇಶನ್ಸ್ ನ ಅಲ್ಲಿ ಟೈಪ್ ಮಾಡ್ಬೇಕಾಗಿರುತ್ತೆ. ಟೈಪ್ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ಕೊಡ್ಬೇಕಾಗಿರುತ್ತೆ. ಅದಕ್ಕೆ ನಿಮ್ಗೆ ಲೈಕ್ 2 weeks, 3 weeks ಅಥವಾ 4 weeks ಅಂತ ಟೈಮ್ ನ ಕೊಟ್ಟಿರ್ತಾರೆ. ಆ ಟೈಮ್ ಒಳಗೆ ನೀವು ಈ ಕೆಲಸನ ಮಾಡಿ ಕಳಿಸ್ಕೊಡ್ಬೇಕಾಗಿರುತ್ತೆ. ಯಾವ್ದೇ ರೀತಿ ಫಿಕ್ಸ್ಡ್ ವರ್ಕ್ ಟೈಮಿಂಗ್ಸ್ ಇಲ್ಲ, ಅಂದ್ರೆ 9 to 6 ಮಾಡ್ಲೇಬೇಕು ಅನ್ನೋದೇನಿಲ್ಲ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ನೀವು ಬೇಕಾದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ನಿಮಗ್ ಯಾವಾಗ ಆಗುತ್ತೆ ಅವಾಗ ನೀವು ಇಲ್ಲಿ ಈ ಕೆಲಸನ ಮಾಡ್ಬೋದು. ನೀವು ಲೈಕ್ ಏನಂದ್ರೆ ಫ್ರೆಶರ್ ಆಗಿದ್ರು ಇಲ್ಲಿ ವರ್ಕ್ ನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ಡ್ ಆಗಿದ್ರು ವರ್ಕ್ ನ ಮಾಡ್ಬೋದು. 10th ಪಾಸ್ ಆಗಿದ್ದೀನಿ ಅಥವಾ ನಾನು 12th ಪಾಸ್ ಆಗಿದ್ದೀನಿ ಅಂದ್ರೂ ಕೂಡ ನೀವು ಇಲ್ಲಿ ವರ್ಕ್ ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ಈ ಕೆಲಸನ ಮಾಡೋದಕ್ಕೆ ನಿಮ್ಗೆ 28,000 ಇಲ್ಲಾಂದ್ರೆ 30,000 ಸ್ಯಾಲರಿನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಬಂದು ನೀವು ಹೇಗೆ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. 28 ಕೊಡ್ಬೇಕಾ 30 ಕೊಡ್ಬೇಕಾ ಅನ್ನೋದನ್ನ ಹೇಳಿದ್ದಾರೆ. ಓಕೆನಾ, ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಶನ್. ನೀವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್, ಅವ್ರು ನಿಮ್ಗೆ ಏನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದ್ರೆ, ನಾನಿಲ್ಲಿ ಆಲ್ರೆಡಿ ಒಂದ್ಸಲ ಅಪ್ಲೈ ಮಾಡಿ ಚೆಕ್ ಮಾಡಿರೋದ್ರಿಂದ ಇಲ್ಲಿ ನನಗೆ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇಲ್ಲ. ನಾನಿಲ್ಲಿ ಆರೋ ಮಾರ್ಕ್ ತೋರಿಸ್ತಾ ಇದ್ದೀನಲ್ಲ, ಈ ಜಾಗದಲ್ಲಿ ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ.
ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ಇಲ್ಲಿ ಅಪ್ಲೈ ವಿತ್ ಲಿಂಕ್ಡ್ಇನ್ ಅನ್ನೋ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ನ ಇಲ್ಲಿ ಆಡ್ ಮಾಡ್ಬೇಕಾಗಿರುತ್ತೆ. ಸೊ ಈ ರೀತಿ ಆಡ್ ಮಾಡಿದ್ರೆ ನಿಮ್ದು ಒಂದು ಇಂಟರ್ಫೇಸ್ ಇಲ್ಲಿ ತೋರಿಸುತ್ತೆ. ಜಸ್ಟ್ ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ ಲಿಂಕ್ಡ್ಇನ್ದು, ಅದು ಕೊಟ್ರೆ ಅದು ಆಟೋಮೆಟಿಕ್ ಆಗಿ ಲಾಗಿನ್ ಆಗುತ್ತೆ. ನಾನಿಲ್ಲಿ ನನ್ನ ಪಾಸ್ವರ್ಡ್ ಕೊಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಓಕೆ, ಅವರು ಕೇಳೋದಕ್ಕೆ ನೀವು ಆಕ್ಸಿಸ್ ಓಕೆ ಅಂತ ಕೊಟ್ಮೇಲೆ ಈ ರೀತಿಯಾದಂಥ ಪ್ರೊಫೈಲ್ ಆಡೆಡ್ ಅನ್ನೋ ಆಪ್ಷನ್ ಕಾಣುತ್ತೆ ನಿಮಗೆ. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೀವು ನಿಮ್ಮ ರೆಸ್ಯೂಮ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ಇಲ್ಲಿ ನಿಮ್ಮ ಫುಲ್ ನೇಮ್, ನಿಮ್ಮ ಇಮೇಲ್ ID, ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಲೊಕೇಶನ್, ಹಾಗೆ ನೀವು ಕರೆಂಟ್ಲಿ ಯಾವ್ದಾರ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಂದ್ರೆ ಇಲ್ಲಿ ಆ್ಯಡ್ನ ಮಾಡ್ಬೋದು. ಅಥವಾ ಇನ್ನು ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ಇಲ್ಲಿ ನೀವು ಆ ಕಂಪ್ನಿ ನೇಮ್ನ ಹಾಕ್ಬೋದು. ಆದಷ್ಟು ನೀವು ಆಲ್ರೆಡಿ ವರ್ಕ್ ಮಾಡಿದ್ರಿಂದ ಹಾಕಿ, ಅದರಿಂದ ನಿಮಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ನೀವು ಒಂದು ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಇನ್ನೊಂದು ವರ್ಕ್ನ ಅವ್ರು ಕೊಡೋದಿಲ್ಲ. ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಆದಷ್ಟು ಇಲ್ಲಿ ಕೊಡೋಂಗಿದ್ರೆ ಕೊಡಿ, ಇಲ್ಲ ನಾನು ಫ್ರೆಶರ್ ಅಂತ ಅಪ್ಲೈ ಮಾಡ್ತೀನಿ ಅಂದ್ರೆ ಜಸ್ಟ್ ಕ್ಯಾಪಿಟಲ್ N/A ಈ ರೀತಿ ನೀವು ಹಾಕ್ಬೋದು. ಓಕೆನಾ? ಈ ರೀತಿ ಹಾಕ್ಬಿಟ್ಟು ನೀವು ಇದು ಮಾಡ್ಬೋದು. ಸೊ ಇನ್ನು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಸಾರಿ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಡಿಷನಲ್ ಇನ್ಫಾರ್ಮೇಶನ್ಸ್ ಅಂತ ಕೇಳ್ತಾ ಇದೆ. ಇದನ್ನ ಬೇಕಾದ್ರೆ ನೀವು ಬರಿಬೋದು, ಬರ್ದಿಲ್ಲ ಅಂದ್ರೂ ಹಾಗೆ ಕೂಡ ಬಿಡ್ಬೋದು, ಯಾಕಂದ್ರೆ ಸ್ಟಾರ್ ಮಾರ್ಕ್ ಇಲ್ಲ. ಇಲ್ಲಿ ನೀವು ಏನು ಬರಿಬೋದು ಅಂದ್ರೆ ಲೈಕ್ ಮೈ ಸೆಲ್ಫ್, ನಿಮ್ಮ ಹೆಸರು, ಹಾಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಯಾವ ಕಂಪ್ನಿಲಿ ವರ್ಕ್ ಮಾಡಿದ್ದೀರಾ, ಯಾವ ರೋಲಲ್ಲಿ ವರ್ಕ್ ಮಾಡಿದ್ದೀರಾ, ಎಷ್ಟು ವರ್ಷ ಮಾಡಿದ್ದೀರಾ, ಹಾಗೆ ನಿಮ್ಮ ಸ್ಕಿಲ್ಸ್ ಏನಿದೆ, ನೀವು ಲೈಕ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ, 12th ಕಂಪ್ಲೀಟ್ ಮಾಡಿದ್ದೀರಾ, ಏನು ಕಂಪ್ಲೀಟ್ ಮಾಡಿದ್ದೀರಾ, ಯಾವ ಯೂನಿವರ್ಸಿಟಿ ಅನ್ನೋದನ್ನ ನೀವು ಇಲ್ಲಿ ಬರಿಬೋದು. ನೀವೇನಾದರೂ ಫ್ರೆಶರ್ ಆಗಿದ್ರೆ ನಿಮ್ಮ ನೇಮು, ನೀವೇನು ಕಂಪ್ಲೀಟ್ ಮಾಡಿದ್ದೀರಾ, ಹಾಗೆ ನಿಮ್ಮ ಸ್ಕಿಲ್ಸ್ಗಳು ಏನಿದೆ, ನಿಮ್ಮ ಕಂಪ್ಯೂಟರ್ ಅಲ್ಲಿ ಏನಾದ್ರು ಸರ್ಟಿಫಿಕೇಟ್ಸ್ ಇದ್ರೆ ಲೈಕ್ ಟ್ಯಾಲಿ, C+ ಅದನ್ನೇನಾದರೂ ನೀವು ಮಾಡ್ಕೊಂಡಿದ್ರೆ ಸಾರಿ ಅದನ್ನೇನಾದರೂ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಇಲ್ಲಿ ಅದನ್ನ ಟೈಪ್ ಮಾಡಿ ಹಾಕ್ಬೋದು. ಇಲ್ಲ ನಾನು ಏನೂ ಹಾಕೋದಿಲ್ಲ ಅಂದ್ರೆ ಜಸ್ಟ್ ಹೀಗೆ ಕೂಡ ಬಿಡ್ಬೋದು. ಓಕೆನಾ? ಇಲ್ಲಿ ಇನ್ನೂ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ 3 ಕ್ವೆಶನ್ಸ್ನ ಕೇಳಿದೆ. ಇಲ್ಲಿ ಫಸ್ಟ್ನೇದಾಗಿ ನಿಮ್ಮ ಜೆಂಡರ್ನ ಕೇಳಿದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ರೇರ್ ಕೇಳಿದೆ, ಅಂದ್ರೆ ನಿಮ್ಮ ಕಲರ್, ನೀವು ಯಾವ ಸ್ಟೇಟ್ಗೆ ಡಿಸ್ಟ್ರಿಕ್ಟ್ಗೆ ಬರ್ತೀರಾ ಅನ್ನೋದನ್ನ ಕೇಳುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ನಾನು ಕೊಡ್ತೀನಿ ಅದಕ್ಕೆ ಆನ್ಸರ್ನ, ಅಂದ್ರೆ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ವೈಟ್, ಬ್ಲ್ಯಾಕ್, ಆರ್ ಆಫ್ರಿಕನ್, ಏಷ್ಯನ್, ಈ ರೀತಿ ನೀವು ಅಮೇರಿಕನ್, ಈ ರೀತಿ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಇಲ್ಲ ನನ್ಗೆ ಅದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಡಿಸ್ಲೈಕ್ ಸೆಲ್ಫ್ ಅಂತ ಕೊಟ್ರೆ ನೀವು ಇಲ್ಲಿ ನಡೆಯುತ್ತೆ. ಓಕೆನಾ? ನೀವು ಇದೇ ಕೊಡ್ಬೇಕು ಅಂತ ಏನಿಲ್ಲ, ನಿಮ್ಗೆ ಅದು ಓಕೆ ಅನ್ಸಿದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಡಿಸ್ಲೈಕ್ ಅಂತ ಕೊಡ್ಬೋದು. ಇಲ್ಲಿ ಹೇಗೆ ವರ್ಚುವಲ್ ಸ್ಟೇಟಸ್ ಕೇಳ್ತಾ ಇದೆ, ನಿಮ್ಗೆ ಇಷ್ಟ ಇದ್ರೆ ಐ ಆಮ್ ಅ ವರ್ಚುವಲ್ ಆ ರೀತಿ ಕೊಡ್ಬೋದು, ಅಥವಾ ಐ ಆಮ್ ನಾಟ್ ಅ ವರ್ಚುವಲ್ ಅಂತಾನು ಕೊಡ್ಬೋದು. ನನಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಡಿಸ್ಲೈಕ್ ಸೆಲ್ಫ್ ಐಡೆಂಟಿಫಿಕೇಶನ್ ಅಂತ ನೀವು ಇಲ್ಲಿ ಆನ್ಸರ್ನ ಮಾಡ್ಬೋದು. ಓಕೆನಾ? ಅದ್ರ ಜೊತೆಗೆ ಇಲ್ಲಿ ಮೇಲ್ ಕೇಳಿರುವಂಥ ಇನ್ಫಾರ್ಮೇಶನ್ಸ್ನೆಲ್ಲ ನೀವು ಫಿಲ್ ಮಾಡಿ, ಅದಾದ್ಮೇಲೆ ನೀವು ಇಲ್ಲಿ ಕೆಳಗಡೆ ಕಾಣ್ತಾ ಇದೆಲ್ಲ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನಾನು ಮೇಲೆ ಕೇಳಿರುವಂಥ ಇನ್ಫಾರ್ಮೇಶನ್ನೆಲ್ಲ ಆ್ಯಡ್ ಮಾಡಿ ನಿಮಗೆ ತೋರಿಸ್ಕೊ. ಇಲ್ಲಿ ನೀವು ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಆಗುತ್ತೆ. ಇಲ್ಲಿ ನೋಡಿ, ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಈ ರೀತಿಯಾದಂಥ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಆಲ್ರೆಡಿ ಸಬ್ಮಿಟೆಡ್ ಅಂತ ತೋರಿಸುತ್ತೆ. ಓಕೆನಾ? ಕೆಲವೊಂದು ಲೈಕ್ ಲಾಸ್ಟ್ ವಿಡಿಯೋ ಅಥವಾ ನಾನು ಹಾಕಿದಂಥ ಹಳೆ ವಿಡಿಯೋದಲ್ಲಿ ನಾನೊಂದು ಕಮೆಂಟ್ನ ನೋಡಿದೆ, ಇದು ಫೇಕ್ ಅಂತ. ಸರ್, ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಫೇಕ್ ಇನ್ಫಾರ್ಮೇಷನ್ಸ್ನ ನಾನು ಇಲ್ಲಿ ಕೊಡ್ತಾ ಇಲ್ಲ. ನೀವು ನೋಡಿದ್ರೆ ನಾನು ಪ್ರತಿ ಸಲ ನೌಕರಿ, ಅಪ್ನ, ಅಪ್ಸ್ಟಾಕ್ ಅಥವಾ ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟ್ಗಳಲ್ಲಿ ಪೋಸ್ಟ್ ಆಗಿರುವಂಥ ಹೈರಿಂಗ್ ಬಗ್ಗೆನೇ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಫೇಕ್ ಇನ್ಫಾರ್ಮೇಷನ್ಸ್ ಇರೋದಿಲ್ಲ. ನಿಮಗೆ ಯಾಕೆ ಅಪ್ಲಿಕೇಶನ್ಸ್ ಲೈಕ್ ಸಬ್ಮಿಟ್ ಆಗೋದಿಲ್ಲ ಅಥವಾ ಏನಕ್ಕದು ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನೀವು ಇನ್ಫಾರ್ಮೇಷನ್ನ ತಪ್ಪಾಗಿ ಹಾಕಿರ್ತೀರ. ಪ್ರತಿ ಸಲ ನೀವು ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟಲ್ಲಿ ಪೋಸ್ಟ್ ಅಥವಾ ಅಪ್ಲೈನ ಮಾಡಬೇಕಾದ್ರೆ
ನೀವು ಲಿಂಕ್ಡ್ಇನ್ ಪ್ರೊಫೈಲಲ್ಲಿ ಏನು ಕೊಟ್ಟಿರ್ತೀರಲ್ಲ ಇನ್ಫಾರ್ಮೇಷನ್ಸ್, ಸೇಮ್ ಇನ್ಫಾರ್ಮೇಷನ್ ನೀವು ಅಪ್ಲೈ ಮಾಡಬೇಕಾದ್ರೂ ಕೂಡ ಕೊಡಬೇಕಾಗತ್ತೆ. ನೀವು ಆ ರೀತಿ ಕೊಟ್ಟಿಲ್ಲ ಅಥವಾ ನೀವು ಆರ್ಡರ್ ವೈಸ್ ಕೊಡ್ತಾ ಬಂದಿಲ್ಲ ಅಂದಾಗ ನಿಮ್ಮ ಅಪ್ಲಿಕೇಶನ್ಸ್ ತಗೊಳೋದಿಲ್ಲ. ಸೊ ಆದಷ್ಟು ನೀವು ಕರೆಕ್ಟಾಗಿ ಕೊಡ್ತಾ ಇದ್ದೀರಾ, ಹಾಗೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದೀರಾ, ನಾನು ತೋರಿಸ್ದಾಗೆ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ನೀವು ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ಸ್ ತಗೊಳುತ್ತೆ. ನಾನು ನಿಮಗೆ ತೋರಿಸ್ಕೊಂಡೆ ನಾನು ಕೂಡ ಅಪ್ಲೈನ ಮಾಡಿದ್ದೀನಿ ಅಲ್ವಾ, ನನ್ನ ಅಪ್ಲಿಕೇಶನ್ ತಗೊಂಡಿದೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಕೂಡ ತಗೊಳ್ಬೇಕು. ಏನಾದರೂ ಮಿಸ್ಟೇಕ್ಸ್ ಮಾಡ್ತೀರಾ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದನ್ನ ಹೇಳಬೇಕು ಅನಿಸ್ತು, ಅದಕ್ಕೆ ಹೇಳಿದೆ. ಹೇಳಿದ್ರಿಂದ ಯಾಕಾದರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಯಾಕಂದರೆ ಇಲ್ಲೇನು ರಾಂಗ್ ಇನ್ಫಾರ್ಮೇಷನ್ಸ್ ಕೊಡೋದಕ್ಕೆ ಅಂತ ನಾನು ವೀಡಿಯೋಸ್ನ ಮಾಡ್ತಾ ಇಲ್ಲ. ನಿಮ್ಮ ಕಡೆಯಿಂದ ನಾವು ಯಾವುದೇ ರೀತಿಯಾದಂಥ ಅಮೌಂಟ್ನು ಕೂಡ ಕೇಳೋದಿಲ್ಲ. ಇಲ್ಲಿ ಯಾರಿಗಾದ್ರೂ ಹೆಲ್ಪ್ ಆಗಲಿ, ಯಾರಾದ್ರು ವರ್ಕ್ನ ಸರ್ಚ್ ಮಾಡ್ತಾ ಇರೋರಿಗೆ, ಜಾಬ್ ಸರ್ಚ್ ಮಾಡ್ತಿರೋರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋಸ್ನ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ಅಷ್ಟೇ, ನಾನೇನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡ್ದೆ. ಯಾಕಂದರೆ ನಿಮಗೆ ಎಲ್ಲ ಗೊತ್ತಿರುತ್ತೆ, ನನ್ನ ಡೈಲಿ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹೇಗೆ ಅಪ್ಲೈ ಮಾಡಬೇಕು, ಕೆಲಸದಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಯಾವ ರೀತಿಯಾದಂಥ ವಿಡಿಯೋಸ್ ನನ್ನ ಚಾನಲಲ್ಲಿ ಬೇಕು, ಲೈಕ್ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್, ವರ್ಕ್ ಫ್ರಮ್ ಆಫೀಸ್, ಸ್ಪೆಸಿಫಿಕ್ ಆಗಿ ಯಾವ ಥರ ಜಾಬ್ ಬಗ್ಗೆ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇತ್ತು ಅಂದರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ನಾನು ಎಲ್ಲರಿಗೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.